ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾನಿವತ್ತೊಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ, ಈಸಿಯಲ್ಲಿ ಮಾಡೋ ಬ್ರೇಕ್ಫಾಸ್ಟ್ ರೆಸಿಪಿ ಇಟ್ಕೊಂಡು ಬಂದಿದ್ದೇನೆ. ಇದಕ್ಕೆ ನಾನು ಕಾಂಬಿನೇಷನ್ಗೆ ಗ್ರೀನ್ ಚಟ್ನಿ ಮಾಡಿದ್ದೇನೆ. ಈ ಗ್ರೀನ್ ಚಟ್ನಿ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಇದು ನಮ್ಮ ಅಡುಗೆ ಕೋಣೆಯಲ್ಲಿ ಇರುವ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿದ್ದು, ಎಲ್ಲ ಹೆಲ್ದಿ ಕಂಟೆಂಟ್ಸನ್ನು ಹಾಕಿ ಮಾಡಿದ್ದೇನೆ. ಈ ರೆಸಿಪಿ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ, ನನಗೆ ಸಪೋರ್ಟ್ ಮಾಡಿ. ನಾನೀಗ ಇದನ್ನು ಕಟ್ ಮಾಡಿ ನಿಮಗೆ ಎಷ್ಟು ಸಾಫ್ಟ್ ಬಂದಿದೆ ಅಂತ ಕಟ್ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ. ಈಗ ನಾನೆಲ್ಲ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸನ್ನು ತೋರಿಸ್ತೇನೆ. ಮೊದಲಿಗೆ ನಾನಿಲ್ಲಿ ಆಗ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಮೊದಲಿಗೆ ನಾನು ಮೆಂತ್ಯ ಸೊಪ್ಪು ಒಂದು ಕಟ್ ಮಾಡಿ ಇಟ್ಟಿದ್ದೇನೆ. 1 ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದೇನೆ. 1 ಕಪ್ ಮೆಂತ್ಯ ಕಟ್ಟಿಗೆ. ಇಲ್ಲಿ ಸಾಸಿವೆ 1 ಟೇಬಲ್ ಸ್ಪೂನ್, ಉದ್ದಿನಬೇಳೆ, ಕಡಲೆಬೇಳೆ, ಜಿಂಜರ್, ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ, ಬೇವಿನೆಲೆ ತಗೊಂಡಿದ್ದೇನೆ, 2 ಆನಿಯನನ್ನು ಸಣ್ಣಕ್ಕೆ ಹೆಚ್ಚಿ ತಂದಿದ್ದೇನೆ. ಇದೆಲ್ಲ ಇಂಗ್ರೀಡಿಯೆಂಟ್ಸಿಗೆ ಹಾಕುವ. ಮೊದಲಿಗೆ ಒಂದು ಪ್ಯಾನ್ ಇಡ್ತೇನೆ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದೆ. ತುಪ್ಪ ಕಾದ ನಂತರ ನಾನು 1 ಕಪ್ಪು ರಾಗಿ ಹಿಟ್ಟನ್ನು 2 ನಿಮಿಷ ಸಿಮ್ಮಲ್ಲಿ ಫ್ರೈ ಮಾಡ್ತೇನೆ. ಹಸಿ ವಾಸನೆ ಹೋಗ್ತದೆ. ಆಗ ಅದು ಘಮ್ ಅಂತ ಸ್ಮೆಲ್ ಬರೋವರೆಗೆ ನೀವು ಒಂಚೂರು ಬಿಸಿ ಮಾಡಿ, ನೀವು ಕೈಯಲ್ಲಿ ಈ ರಾಗಿ ಹಿಟ್ಟನ್ನು ಎಲ್ಲಿವರೆಗೆ ಬಿಸಿ ಮಾಡಬೇಕಂದ್ರೆ, ಕೈಯಲ್ಲಿ ರಾಗಿ ಹಿಟ್ಟು ಮುಟ್ಟಿದರೆ ಅದು ಬಿಸಿ ತಾಗೋಲಷ್ಟು ನೀವು ಬಿಸಿ ಮಾಡಿ. ಈಗ ಇದನ್ನು ಬದಿಗೆ ಇಡುವ. ಈಗ ನಾನು ಪ್ಯಾನ್ ತಗೊಳ್ತೇನೆ. ಅದಕ್ಕೆ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ತೇನೆ. ಕುಕ್ಕಿಂಗ್ ಆಯಿಲ್ ಬಿಸಿಯಾದ ಕೂಡಲೇ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. ಇದು ರಿಯಲಿ ನಾನು ಹೇಳ್ತೇನೆ ಹೆಲ್ದಿ ಮತ್ತು ಟೇಸ್ಟ್ ಆದ ಬ್ರೇಕ್ಫಾಸ್ಟ್ ಇದು. ನೀವು ಇದನ್ನು ಮಾಡಿ ಹೇಗೆ ಬಂತಂತ ಕಮೆಂಟ್ಸಲ್ಲಿ ತಿಳಿಸಿ. ಮೊದಲಿಗೆ ನಾನು ಎಣ್ಣೆ ಕಾಯಿತು. ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಹಾಕ್ತೇನೆ. ನೆಕ್ಸ್ಟ್ ನಾನು ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಹಾಕ್ತೇನೆ. ನೆಕ್ಸ್ಟ್ ನಾನು 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತೇನೆ. ಈಗ ನೆಕ್ಸ್ಟ್ ನಾನು ಬೇವಿನ ಎಲೆಯನ್ನು ನಾನು ಯಾವಾಗಲೂ ಒಣಗಿಸಿ ಇಟ್ಟಿರ್ತೇನೆ. ಅದರೆಲ್ಲ ಕ್ರಷ್ ಮಾಡಿ ಹಾಕ್ತೇನೆ, ಆಗೆಲ್ಲ ಹೊಟ್ಟೆಗೆ ಹೋಗ್ತದಂತ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು 1-2 ನಿಮಿಷ ಫ್ರೈ ಮಾಡುವ. ಎಲ್ಲಿವರೆಗೆ ಅಂದರೆ ಸಾಸಿವೆ ಸಿಡಿಯುವವರೆಗೆ ನಾವು ಫ್ರೈ ಮಾಡುವ. ಒಣಮೆಣಸು ಹಾಕ್ಬೋದು ಬೇಕಿದ್ದರೆ. ನಾನು ಗ್ರೀನ್ ಚಿಲ್ಲಿ ಹಾಕ್ಲಿಕ್ಕೆ ಹೋಗಿ ಒಣಮೆಣಸು ಹಾಕಲಿಲ್ಲ. ಇದನ್ನೆಲ್ಲ ಫ್ರೈ ಆಗಿ ಕಲರ್ ಚೇಂಜ್ ಆದ ಕೂಡಲೇ ಉದ್ದಿನಬೇಳೆದು 2 ಆನಿಯನನ್ನು ಸಣ್ಣಕ್ಕೆ ಹೆಚ್ಚಿದನ್ನು ಹಾಕಿ ಅದನ್ನು ಫ್ರೈ ಮಾಡುವ. 1 ಟೇಬಲ್ ಸ್ಪೂನ್ ಜಿಂಜರ್ ಕಟ್ ಮಾಡಿದ ಹಾಕುವ. ನೋಡಿ, ಈಗ ಗ್ರೀನ್ ಚಿಲ್ಲಿ ನಾನು 2 ಕಟ್ ಮಾಡಿಟ್ಟಿದ್ದೇನೆ, ಅದನ್ನು ಹಾಕಿ ಈಗ ಆನಿಯನ್ದು ಕಲರ್ ಚೇಂಜ್ ಆಗಲು, ಪಿಂಕಿಶ್ ಕಲರ್ಗೆ ಚೇಂಜ್ ಆಗಲವರೆಗೆ, ಹಸಿ ವಾಸನೆ ಹೋಗಲವರೆಗೆ ಫ್ರೈ ಮಾಡುವ. ಆಗೆಲ್ಲ ಹಸಿ ವಾಸನೆ ಹೋಗಿ ಒಳ್ಳೆ ರೀತಿಯಲ್ಲಿ ಸೆಟ್ ಆಗ್ತದೆ. ಈಗ ನಾನು 1 ಕಟ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೇನಲ್ಲ, ಅದನ್ನು ಹಾಕ್ತೇನೆ. ದಪ್ಪ ದಂಟಿದ್ರೆ ಹಾಕಬೇಡಿ, ಸಣ್ಣಕ್ಕೆ ಹೆಚ್ಚಿ ಹಾಕಿ ಇದನ್ನು ಚೆಂದ ಮಾಡಿ ಮುಗ್ಚುವ. ಇದರದ್ದು ಹಸಿ ವಾಸನೆ ಎಲ್ಲ ಅಂದರೆ 1 ನಿಮಿಷದಲ್ಲಿ ಹೋಗ್ತದೆ. ಕಲರ್ ಡಾರ್ಕ್ ಗ್ರೀನಿಗೆ ಅದು ಚೇಂಜ್ ಆಗ್ತದೆ. ಈಗ ಅದೆಲ್ಲ ಬೇಗ ಸಾಫ್ಟ್ ಆಗಬೇಕಾದ್ರೆ ನಾವು ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅದೇನೆಂದರೆ ಉಪ್ಪು 1 ಟೇಬಲ್ ಸ್ಪೂನ್ ನಾನೀಗ ಹಾಕ್ತಾಯಿದ್ದೇನೆ. ಆಗ ಎಲ್ಲ ಆನಿಯನು ಬೇಗ ಸಾಫ್ಟ್ ಆಗ್ತದೆ, ಮೆಂತ್ಯ ಸೊಪ್ಪು ಬೇಗ ಸಾಫ್ಟ್ ಆಗ್ತದೆ. ಅದನ್ನು ಒಂದು ಒಳ್ಳೆ ರೀತಿ ನಾವು ಮುಚ್ಚಿಬಿಟ್ಟು 1 ನಿಮಿಷ ಅದನ್ನು ಗ್ಯಾಸನ್ನು ಹಾಗೆ ಸಿಮ್ಮಲ್ಲಿ ಬಿಡುವ. ಈಗ ನಾನು ಇದಕ್ಕೆ ಬೇಯಬೇಕಲ್ಲ, 1.5 ಕಪ್ಪಿನಷ್ಟು ನಾನು ನೀರು ಹಾಕ್ತೇನೆ. 1 ಕಪ್ ಹಿಟ್ಟಿಗೆ 1.5 ಕಪ್ ನೀರು. ಇದನ್ನು ಕ್ಲಿಯರಾಗಿ ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೀವು ಕ್ಲಿಯರಾಗಿ ನೋಡಿ ಮಾಡಿ. ಈಸಿ ಉಂಟು ರೆಸಿಪಿ, ಮತ್ತು ಹೊಟ್ಟೆ ಬೇಗ ಫುಲ್ ಆಗ್ತದೆ. ಇದರಲ್ಲಿ ಹೆಲ್ದಿ ವೈಸು ಕೂಡ ಡಯಾಬಿಟಿಸ್ನವರಿಗೆ ದಿ ಬೆಸ್ಟ್ ಇದು. ಈಗ ನೋಡಿ, ನಾನು ಅದು ಕುದಿ ಬಂದ ಕೂಡಲೇ ಇದನ್ನು 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿದನ್ನು ಹಾಕ್ತೇನೆ. ಇದನ್ನು ಒಳ್ಳೆ ರೀತಿ ಮುಗಿಸ್ತೇನೆ. ನೀರು ಕುದಿ ಬಂದ ನಂತರನೇ ಲಿಡ್ ಮುಚ್ಚಿ ನೀರನ್ನು ಕುದಿ ಬರೆಸಿ. ಆ ನಂತರ ನಾವೀಗ ಇದೆಲ್ಲ ಆದ ಕೂಡಲೇ ನಾವು ಅಲ್ಲಿ ಫ್ರೈ ಮಾಡಿಟ್ಟಿದ್ದ ಹಿಟ್ಟನ್ನು ಹಾಕುವ, ರಾಗಿ ಹಿಟ್ಟನ್ನು. ಈಗ ನೋಡಿ, ಹಾಕಿದ ಕೂಡಲೇ ಉಂಟಲ್ಲ ಗ್ಯಾಸನ್ನು ಸಿಮ್ ಮಾಡಿ, ಮತ್ತು ಒಂದು ನಿಮಿಷದಲ್ಲಿ ಅದುಂಟಲ್ಲ ಗಟ್ಟಿ ಆಗ್ತದೆ. ತಳ ಅಷ್ಟು ಲಾಯ್ಕೆ ಬಿಡ್ತದೆ. ನೋಡಿ, ಒಂದು ಚೂರು ಹಿಟ್ಟು ತಳಕ್ಕೆ ಹಿಡಿಯುವುದಿಲ್ಲ. ಅಕ್ಕಿ ಹಿಟ್ಟಿಗಿಂತಲೂ ಇದು ಒಳ್ಳೆಯದಾಗ್ತದೆ. ನೋಡಿ, 1 ನಿಮಿಷದಲ್ಲಿ ರೆಡಿ ಆಯ್ತು. ನೋಡಿ ಎಷ್ಟು ಬಣಲೆ ಎಷ್ಟು ಕ್ಲೀನ್ ಉಂಟು. ಈಗ ನಾನು ಇಡ್ಲಿ ಪಾತ್ರೆಯನ್ನು ಸ್ಟೀಮಿಗೆ ಇಡ್ತೇನೆ. 2 ಕಪ್ ನೀರು ಹಾಕಿ ಇಲ್ಲಿ ನೋಡಿ, ಒಂದು ಪ್ಲೇಟಲ್ಲಿ ಎಲ್ಲ ಹಿಟ್ಟನ್ನು ಹರಡಿಟ್ಟಿದ್ದೇನೆ. ಬೇಗದ ಅದು ಬಿಸಿ ತಣೀತದಂತ ಕೂಡಲೇ ಉಂಡೆ ಕಟ್ಟುವ. ಒಂದೊಂದೇ ಉಂಡೆ ಕಟ್ಟಿದರೆ ನೀವು ಯಾವ ಶೇಪಲ್ಲಿ ಉಂಡೆ ಕಟ್ಬೋದು, ದೊಡ್ಡದು ಸಣ್ಣದು. ನಮ್ಮಲ್ಲಿ ಇಲ್ಲಿ ಪುಂಡಿ ಅಂತ ಅಕ್ಕಿದೆಲ್ಲ ಮಾಡ್ತಿಲ್ಲ, ಅದೇ ಥರ ಇದು ಉಂಡೆ ಕಟ್ಟೋದು. ನಾನೊಂದು ಸ್ಟೀಮರ್ಗೆ ಒಂದು ಪ್ಲೇಟ್ ಇಟ್ಟಿದ್ದೇನೆ. ತೂತು ತೆಗಿಲಿಕ್ಕೆ ಈಸಿ ಆಗ್ತದೆ. ಬೆಳಗ್ಗೆ ಸ್ವಲ್ಪ ಅರ್ಜೆಂಟ್ ಇರ್ತದಲ್ಲ ನಮಗೆ, ಅದಕ್ಕಾಗಿ ನಾನು ಸ್ಟೀಮರ್ ಪ್ಲೇಟಲ್ಲಿದ್ದರೆ ಬೇಗ ತೆಗಿಬೋದು. ಅಂದರೆ ನಮ್ಮಲ್ಲಿ ಕಾಯ್ತಾ ಇದ್ದಾರೆ ಬ್ರೇಕ್ಫಾಸ್ಟಿಗಾಗಿ. ಸೊ ನಾನಿಲ್ಲಿ ನೀರು ಕುದಿ ಬಂತು, ಒಳ್ಳೆ ರೀತಿ ನೀರು ಕುದಿ ಬರಬೇಕು. ಇದನ್ನು ಪ್ಲೇಸ್ ಮಾಡ್ತೇನೆ. 10 ಮಿನಿಟ್ಸ್ ಇದನ್ನು ಬೇಯಿಸ್ತೇನೆ. ಟೈಮ್ ಕರೆಕ್ಟ್ ನೋಡಿ. ಈಗ 10 ಮಿನಿಟ್ಸ್ ಬೇಯಲಿಕ್ಕೆ ಇಡ್ತೇನೆ. ಬೆಂದಾದ ನಂತರ ಲಿಡ್ ತೆಗೆದು ನಾನು ನಿಮಗೆ ಹೇಗೆ ಬಂದಿದೆ ಅಂತಲೂ ನಾನು ತೋರಿಸ್ತೇನೆ. ನೋಡಿ, ಈಗ 10 ಮಿನಿಟ್ಸ್ ಆಯಿತು. ನಾನೀಗ ಲಿಡ್ ತೆಗಿತಾ ಇದ್ದೇನೆ. ನೋಡಿ, ಒಳ್ಳೆ ಸ್ಟೀಮ್ ಬಂದಿದೆ. ನೋಡಿ, ಒಳ್ಳೆ ಬೆಂದಿದೆ ಇದು.
ನೋಡಿ ಇದೇ ಥರ ನಾನು ಇದಕ್ಕೆ ಗ್ರೀನ್ ಚಟ್ನಿ ಮಾಡಿ ಇದನ್ನು ನಾವು ಇವತ್ತು ತಿಂತಾ ಇದ್ದೇವೆ. ಈ ರೆಸಿಪಿ ಇಷ್ಟ ಆದ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದವ್ರು ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್, ವಿಡಿಯೋ ರೆಸಿಪಿನ ಶೇರ್ ಮಾಡಿ. ನಾನು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್. ಥ್ಯಾಂಕ್